ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ ಸುಮಾರು 17 ಜನ ಆರೋಪಿಗಳ ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟವಾಗುತ್ತೆ. ಕೆಲವೇ ಹೊತ್ತಿನಲ್ಲಿ ವಿನಯ್ ಕುಲಕರ್ಣಿಗೆ ಎಷ್ಟು ವರ್ಷಗಳ ಶಿಕ್ಷೆ ಸಜೆ ಅನ್ನೋದು ಇವತ್ತು ತೀರ್ಮಾನ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಇವತ್ತೇ ಅಂತಿಮವಾಗಿ ಸಜೆ ಎಷ್ಟು ದಿನ ಅನ್ನೋದು ಇವತ್ತೇ ಹೊರಬರುತ್ತೆ. ಕೋರ್ಟ್ನತ್ತ ಈಗ ಆರೋಪಿಗಳು ಬರ್ತಾ ಇದ್ದಾರೆ, ಜಡ್ಜ್ ಮುಂದೆ ಹಾಜರಾಗಲಿದ್ದಾರೆ. 17 ಜನ ಆರೋಪಿಗಳು 2016ರಲ್ಲಿ ನಡೆದಂಥ ಕೊಲೆ ಪ್ರಕರಣದಲ್ಲಿ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವರೆಲ್ಲರ ಹೆಸರು ಕೇಳಿಬಂದಿತ್ತು. ಸಿಬಿಐ ತನಿಖೆ ಕೂಡ ಆಗಿತ್ತು. ಯೋಗೇಶ್ ಗೌಡ ತಮ್ಮ ಜಿಮ್ನಲ್ಲಿದ್ದಾಗ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಅವರನ್ನ ಕೊಲೆ ಮಾಡಿದ್ರು. ರಾಜಕೀಯ ವೈಷಮ್ಯದಿಂದ ಕೊಲೆ ಅನ್ನೋದು ಅವರ ಕುಟುಂಬದವರ ಆರೋಪ ಆಗಿತ್ತು. ಫೈನಲಿ ಈಗ ಸಿಬಿಐ 2021ರಲ್ಲಿ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ರುಜುವಾತಾದ ನಂತರ, ಪೂರಕವಾದಂಥ ಸಾಕ್ಷಿಗಳನ್ನು ಕಲೆ ಹಾಕಿದ ನಂತರ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರು ಇದರಲ್ಲಿ ಆರೋಪಿಗಳು ಅನ್ನೋದು, ಆನಂತರ ಅವರು ಅಪರಾಧಿಗಳನ್ನೋದು ಕೂಡ ಸಾಬೀತಾಗಿತ್ತು. ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಇವತ್ತೇ ಕೆಲವೇ ಹೊತ್ತಿನಲ್ಲಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್ ಜಯಶಂಕರ್, ಎಷ್ಟು ಗಂಟೆಗೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರು ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸ್ತಾರೆ? ಅಭಿಷೇಕ್, ಎಸ್, 11:30 ಸಂದರ್ಭದಲ್ಲಿ ಆರೋಪಿಗಳನ್ನ ಕರೆಸಿ ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಸುದೀರ್ಘವಾದಂತಹ ಒಂದು ವಾದ ಪ್ರತಿವಾದ, ಅದರ ಜೊತೆಗೆ ಆರೋಪಿಗಳಿಗೆ ನಿಮಗೆ ಶಿಕ್ಷೆಯನ್ನು ಯಾಕೆ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಿಟ್ಟಿ ಅವರಿಂದ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಿನ್ನೆ ಕೋರ್ಟ್ನಲ್ಲಿ ನಡೀತು. ಹಲವಾರು ಜನ ಹೇಳಿದರು, ನಮಗೆ ಚಿಕ್ಕ ಮಕ್ಕಳಿದ್ದಾರೆ, ವೃದ್ಧ ತಂದೆ ತಾಯಿಯರಿದ್ದಾರೆ ಮತ್ತು ನಾನೇ ಆ ಕುಟುಂಬಕ್ಕೆ ಆಧಾರ, ಹೀಗೆ ಅನೇಕ ಒಂದು ಕಾರಣಗಳನ್ನು ಕೂಡ ಹೇಳಿದರು. ಅಲ್ಲಿ ವಾದ ಮತ್ತು ಪ್ರತಿವಾದ ಮಾಡಿದಂತಹ ಇಬ್ಬರ ಪರ ವಕೀಲರೇನಿದ್ದಾರೆ ಅವರ ಒಂದು ವಿಚಾರ ಅಂದರೆ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿ, ಅಪರಾಧಿಗಳ ಹೇಳಿಕೆಗಳನ್ನು ಕೂಡ ದಾಖಲಿಸಿ ಅದನ್ನು ಅನಲೈಸ್ ಮಾಡುವಂತಹ ಮುಖಾಂತರ ಇಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡುವಂತಹ ಒಂದು ಸಾಧ್ಯತೆಗಳು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ರಾಜು ಅವರು ಅಂದರೆ CBI ಪರ ವಕೀಲ ಏನಿದ್ದಾರೆ ಅವರು ಗಲ್ಲು ಶಿಕ್ಷೆನ ಅಂದರೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಿ ಅಂತ ಹೇಳಿ ಅವರೊಂದು ಮನವಿಯನ್ನು ಕೂಡ ಮಾಡಿದರು. ಅಂದರೆ ನಮ್ಮ CBI ಅಧಿಕಾರಿಗಳು ಗಲ್ಲು ಶಿಕ್ಷೆಗಳನ್ನು ಕೊಡಬೇಕು ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದರು. ಆದರೆ ಗಲ್ಲು ಶಿಕ್ಷೆಗಳನ್ನು ಕೊಡುವ ಬದಲು ಜೀವಾವಧಿ ಶಿಕ್ಷೆಗಳನ್ನಾದರೂ ಕೊಡಬೇಕು, ಅಂದರೆ ಗರಿಷ್ಠ ಮಟ್ಟದ ಒಂದು ಶಿಕ್ಷೆಯನ್ನು ನೀವು ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರಿಗೆ ಒಂದು ಮನವಿಯನ್ನು ಕೂಡ ಮಾಡಿದರು. ಅದೇ ರೀತಿಯಲ್ಲಿ ಶ್ಯಾಮ್ ಸುಂದರ್ ಏನಿದ್ದಾರೆ ಅಂದರೆ ಅಪರಾಧಿಗಳ ಪರ ವಕೀಲರು ಅವರು ಕೂಡ ವಾದವನ್ನು ಮಾಡಿದರು. ಅಪರಾಧಿಗಳೇನಿದ್ದಾರೆ ಈ ಹಿಂದೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಭಾಗಿಯಾಗಿಲ್ಲ, ಅವರ ಹಿನ್ನೆಲೆಯನ್ನು ಕೂಡ ನೀವು ನೋಡಬೇಕಾಗುತ್ತೆ. ವಿನಯ್ ಕುಲಕರ್ಣಿ ಅವರು ಸಾಕಷ್ಟು ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡಿದ್ದಾರೆ. 27 ವರ್ಷದಿಂದ ಅವರು ಇದನ್ನು ಮಾಡಿದ್ದಾರೆ. ಮತ್ತು ಅದಲ್ಲದೆ ಅವರು ಕ್ರಿಮಿನಲ್ ಆಗಿದ್ದರೆ ಅಷ್ಟು ಜನ ಅಂದರೆ 3 ಬಾರಿ ಎಲೆಕ್ಟ್ ಏನಾಗಿದ್ದಾರೆ, ಜನರು ಕೂಡ ದಡ್ಡರಲ್ಲ, ಅವರನ್ನು ಎಲೆಕ್ಷನಲ್ಲಿ ಗೆಲ್ಲಿಸಿದ್ದಾರೆ. ಅಂದರೆ ಜನರ ಭಾವನೆ ಕೂಡ ಅವರ ಪರವಾಗಿಯೇ ಇದೆ ಅಂತ ಹೇಳಿ ಅವರೊಂದು ವಾದವನ್ನು ಕೂಡ ಮಾಡಿದರು. ಈ ಎಲ್ಲ ಕ್ಲೋಸಿಂಗ್ ಸ್ಟೇಟ್ಮೆಂಟ್ಗಳನ್ನು ಪಡೆದು ಇಂದು ತೀರ್ಪು ಯಾರ್ಯಾರಿಗೆ ಯಾವ ಎಷ್ಟೆಷ್ಟರ ಮಟ್ಟಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಯಾರ ಮೇಲೆ ಏನು ಚಾರ್ಜಸ್ಗಳಿದೆ, 302 ಆಗಿರಬಹುದು, 201 ಆಗಿರಬಹುದು, ಮತ್ತು ದೊಂಬಿ ವಿಚಾರಗಳಾಗಿರಬಹುದು, ಸಾಕ್ಷಿ ನಾಶಗಳನ್ನು ಮಾಡಿರುವಂತಹ ಒಂದು ಕೃತ್ಯಗಳಾಗಿರಬಹುದು, ಅದೆಲ್ಲದರ ಒಂದು ಅನಲೈಸ್ ಮಾಡಿ ಯಾರ್ಯಾರ ಮೇಲೆ ಯಾವ ಸೆಕ್ಷನ್ಗಳನ್ನು ಅಪ್ಲೈ ಮಾಡಲಾಗಿದೆ ಮತ್ತು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದರೆ 120B ಅಂತ ಏನು IPS ಅಲ್ಲಿ ಹೇಳಲಾಗುತ್ತೆ, ಆ ಒಂದು ಕಾನ್ಸ್ಪಿರಸಿಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅದೆಲ್ಲದರ ಒಂದು ಅನಲೈಸ್ ಮಾಡಿ ಇಂದು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಎರಡೂ ಕೂಡ ಅಂದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಮತ್ತು ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೂ ಕೂಡ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ನಿನ್ನೆ ಅಪರಾಧಿಗಳೇನಿದ್ದಾರೆ ಅವರಿಂದಲೂ ಕೂಡ ಒಂದು ಕ್ಲಾರಿಫಿಕೇಶನ್, ಅಂದರೆ ನಿಮಗೆ ಯಾಕೆ ಶಿಕ್ಷೆ ಕೊಡಬಾರ್ದು ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಂಡಿರೋದು ಕೂಡ ಒಂದು ಮಾನವೀಯತೆಯ ಒಂದು ಇದು ಕಾರಣ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ
ಮಾಡಬೇಕಾದ್ರೂ ಹತ್ಯೆಯಾದಂತಹ ಕುಟುಂಬಸ್ಥರಿಗೂ ಕೂಡ ಅನ್ಯಾಯ ಆಗಬಾರ್ದು, ಅವರು ಕೂಡ ನ್ಯಾಯವನ್ನು ಬಯಸಿರುವಂಥದ್ದು. ಇವರು ಅಪರಾಧಿ ಅಂತ ಹೇಳಿದ ತಕ್ಷಣ ಅವರಿಗೆ ಕರುಣೆ ತೋರಿಸುವಂತಹ ಒಂದು ಪ್ರಕ್ರಿಯೆಗಳಿಲ್ಲ. ಹೀಗಾಗಿ ಇದೆಲ್ಲ ಒಂದು ಅನಲೈಸ್ಗಳನ್ನು ಅಂದರೆ ವಾದ ಪ್ರತಿವಾದಗಳು ಮತ್ತು ಇನ್ನಿತರ ಏನು ಇದಿದೆ ಸೆಕ್ಷನ್ಗಳಲ್ಲಿ ಯಾವ ಸೆಕ್ಷನ್ಗಳಲ್ಲಿ ಯಾವ ಶಿಕ್ಷೆಗಳು ಅಪ್ಲೈ ಆಗುತ್ತೆ ಅದೆಲ್ಲದರ ಅನಲೈಸ್ ಮಾಡಿ ಇಂದು ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡ್ತಾರೆ. ನಂತರ ಅವರು ಮುಂದಿನ ನಡೆ ಅಂದರೆ ಅವರು ಹೈಕೋರ್ಟ್ಗೆ ಹೋಗ್ತಾರೋ ಅದೆಲ್ಲವೂ ಕೂಡ ಅವರಿಗೆ ಬಿಟ್ಟಂತಹ ಒಂದು ವಿಚಾರ. ಆದರೆ ಶಿಕ್ಷೆ ಪ್ರಮಾಣ ಮಾತ್ರ ಇಂದು ಪ್ರಕಟ ಮಾಡಿ ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ಮುಂದಿನ ಹಂತದಲ್ಲಿ ಜೈಲಿಗೆ ಕಳಿಸಲಿದ್ದಾರೆ ಅಂತಲೇ ಹೇಳ್ಬೋದು. ರಂಜಿತ್. ಓಕೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ ಸುಮಾರು 17 ಜನ ಆರೋಪಿಗಳ ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟವಾಗುತ್ತೆ. ಕೆಲವೇ ಹೊತ್ತಿನಲ್ಲಿ ವಿನಯ್ ಕುಲಕರ್ಣಿಗೆ ಎಷ್ಟು ವರ್ಷಗಳ ಶಿಕ್ಷೆ ಸಜೆ ಅನ್ನೋದು ಇವತ್ತು ತೀರ್ಮಾನ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಇವತ್ತೇ ಅಂತಿಮವಾಗಿ ಸಜೆ ಎಷ್ಟು ದಿನ ಅನ್ನೋದು ಇವತ್ತೇ ಹೊರಬರುತ್ತೆ. ಕೋರ್ಟ್ನಂತ ಈಗ ಆರೋಪಿಗಳು ಬರ್ತಾ ಇದ್ದಾರೆ, ಜಡ್ಜ್ ಮುಂದೆ ಹಾಜರಾಗಲಿದ್ದಾರೆ. 17 ಜನ ಆರೋಪಿಗಳು 2016ರಲ್ಲಿ ನಡೆದಂಥ ಕೊಲೆ ಪ್ರಕರಣದಲ್ಲಿ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವರೆಲ್ಲರ ಹೆಸರು ಕೇಳಿಬಂದಿತ್ತು. ಸಿಬಿಐ ತನಿಖೆ ಕೂಡ ಆಗಿತ್ತು. ಯೋಗೇಶ್ ಗೌಡ ತಮ್ಮ ಜಿಮ್ನಲ್ಲಿದ್ದಾಗ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಅವರನ್ನ ಕೊಲೆ ಮಾಡಿದ್ರು. ರಾಜಕೀಯ ವೈಷಮ್ಯದಿಂದ ಕೊಲೆ ಅನ್ನೋದು ಅವರ ಕುಟುಂಬದವರ ಆರೋಪ ಆಗಿತ್ತು. ಫೈನಲಿ ಈಗ ಸಿಬಿಐ 2021ರಲ್ಲಿ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ರುಜುವಾತಾದ ನಂತರ ಪೂರಕವಾದಂಥ ಸಾಕ್ಷಿಗಳನ್ನು ಕಲೆ ಹಾಕಿದ ನಂತರ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರು ಇದರಲ್ಲಿ ಆರೋಪಿಗಳು ಅನ್ನೋದು, ಆನಂತರ ಅವರು ಅಪರಾಧಿಗಳನ್ನೋದು ಕೂಡ ಸಾಬೀತಾಗಿತ್ತು. ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಇವತ್ತೇ ಕೆಲವೇ ಹೊತ್ತಿನಲ್ಲಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್ ಜಯಶಂಕರ್, ಎಷ್ಟು ಗಂಟೆಗೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರು ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸ್ತಾರೆ? ಅಭಿಷೇಕ್. ಎಸ್, 11:30 ಸಂದರ್ಭದಲ್ಲಿ ಆರೋಪಿಗಳನ್ನು ಕರೆಸಿ ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ನಿನ್ನೆ ಸುದೀರ್ಘವಾದಂತಹ ಒಂದು ವಾದ ಪ್ರತಿವಾದ, ಅದರ ಜೊತೆಗೆ ಆರೋಪಿಗಳಿಗೆ ನಿಮಗೆ ಶಿಕ್ಷೆಯನ್ನು ಯಾಕೆ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಿಟ್ಟಿ ಅವರಿಂದ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಿನ್ನೆ ಕೋರ್ಟ್ನಲ್ಲಿ ನಡೀತು. ಹಲವಾರು ಜನ ಹೇಳಿದರು, ನಮಗೆ ಚಿಕ್ಕ ಮಕ್ಕಳಿದ್ದಾರೆ, ವೃದ್ಧ ತಂದೆ ತಾಯಿಯರಿದ್ದಾರೆ ಮತ್ತು ನಾನೇ ಆ ಕುಟುಂಬಕ್ಕೆ ಆಧಾರ, ಹೀಗೆ ಅನೇಕ ಒಂದು ಕಾರಣಗಳನ್ನು ಕೂಡ ಹೇಳಿದರು. ಅಲ್ಲಿ ವಾದ ಮತ್ತು ಪ್ರತಿವಾದ ಮಾಡಿದಂತಹ ಇಬ್ಬರ ಪರ ವಕೀಲರೇನಿದ್ದಾರೆ ಅವರ ಒಂದು ವಿಚಾರ ಅಂದರೆ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿ, ಅಪರಾಧಿಗಳ ಹೇಳಿಕೆಗಳನ್ನು ಕೂಡ ದಾಖಲಿಸಿ ಅದನ್ನು ಅನಲೈಸ್ ಮಾಡುವಂತಹ ಮುಖಾಂತರ ಇಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡುವಂತಹ ಒಂದು ಸಾಧ್ಯತೆಗಳು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ರಾಜು ಅವರು ಅಂದರೆ CBI ಪರ ವಕೀಲ ಏನಿದ್ದಾರೆ ಅವರು ಗಲ್ಲು ಶಿಕ್ಷೆನ ಅಂದರೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಿ ಅಂತ ಹೇಳಿ ಅವರೊಂದು ಮನವಿಯನ್ನು ಕೂಡ ಮಾಡಿದ್ರು. ಅಂದರೆ ನಮ್ಮ CBI ಅಧಿಕಾರಿಗಳು ಗಲ್ಲು ಶಿಕ್ಷೆಗಳನ್ನು ಕೊಡಬೇಕು ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ರು. ಆದರೆ ಗಲ್ಲು ಶಿಕ್ಷೆಗಳನ್ನು ಕೊಡುವ ಬದಲು ಜೀವಾವಧಿ ಶಿಕ್ಷೆಗಳನ್ನಾದರೂ ಕೊಡಬೇಕು.